3-4 ದಿವಸದಿಂದ ಇದೇ ಬಟ್ಟೆನಲ್ಲಿ ಮಿನಿ ವ್ಲಾಗ್ಸು ಲಾಂಗ್ ವ್ಲಾಗ್ಸ್ ಎಲ್ಲ ಶೂಟ್ ಮಾಡಿ ಸಾಕ್ಬಿಡ್ತಾ ಇದ್ದೀನಿ. ನನಗೆ ದೋಸ್ತಿಗೆ ಮೀಟ್ ಆಗೋಕೆ ಹೋಗ್ತೀನಲ್ಲ ಆವಾಗ ತೋರಿಸ್ತೀನಿ. ಲೇಟ್ ಆದರೆ ಸ್ವಲ್ಪ ಭಯ ಆಗ್ತದೆ, ಯಾಕಂದರೆ ಪಾರ್ಸಲ್ ಸಮೋಸ ಬಿಡಬೇಕು. ಹಣ ಬಂದ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸೌತ್ ವೈಬ್ ದ ಯಾಸಿರ್. ಹಾಯ್, ನಾನು ನಿಮ್ಮ ಯಾಸಿರ್. ಹಾಯ್, ನಾನು ಯಾಸಿರ್ ಅಲ್ವಾ. ಸೊ 30 days 30 ಬ್ಲಾಗ್ ಚಾಲೆಂಜಿನ ಇವತ್ತು ಡೇ 16 ನಡೀತಾ ಇದೆ. ಸ್ಟಾರ್ಟ್ ಆಯಿತು ಬೆಳಿಗ್ಗೆ 4:15 ಸ್ಟಾರ್ಟ್ ಆಗಿದ್ದೇನು. ನಾವು ಮನಿಕೊಂಡೇ ಇಲ್ಲ ರಾತ್ರಿ ಪೂರ್ತಿ. ಈ ವ್ಲಾಗ್ ಎಡಿಟಿಂಗು, ಬ್ಲಾಗ್ನಲ್ಲಿ ಕಾಂಟೆಂಟ್ನಲ್ಲಿ ಎಷ್ಟು ಇದಾಗಿಬಿಟ್ಟಿದ್ದೇನೆ ಅಂದರೆ, ನಾನು ರಾತ್ರಿ ಪೂರ್ತಿ ಮನಿಕೊಂತಿಲ್ಲ, ಬರೀ ಎಡಿಟಿಂಗ್ನಲ್ಲೇ ಟೈಮು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ 4:15 ಆಗ್ತಿದೆ, ಸಹ ಟೈಮ್ ಆಗೋಗಿದೆ. ಏನು ಇವಾಗ ಮನಿಕೊಳ್ಳೋದು, ಒಂದೇ ಸಹಾರು ಮಾಡ್ಕೊಂಡು ಮನಿಕೊಳ್ಳೋಣ ಅಂತ. ಇನ್ನೂ ಒಂದು ಬ್ಲಾಗ್ ಎಡಿಟಿಂಗ್ ಬ್ಯಾಲೆನ್ಸ್ ಇದೆ, ಅದು ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ. ಸೊ ಇಂಟ್ರೋ ಇವಾಗಲೇ ಶೂಟ್ ಮಾಡ್ಕೊಳ್ಳೋಣ ಅಂತ ಶೂಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸಹ ಟೈಮ್ ಆಗ್ತಿದೆ, ಹೋಗಿ ಸಹಾರು ಮಾಡಿಕೊಂಡು ಆಮೇಲೆ ದೋಸ್ತ ಹತ್ರ ಹೋಗೋಣ, ದೋಸ್ತುಗಳು ಮಾತಾಡಿಕೊಂಡು ಆಮೇಲೆ ಹೋಗೋಣ ನಮಾಜಿಗೆ, ಆಮೇಲೆ ಕೆಲಸ, ಆಮೇಲೆ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ ಬೇರೆ ಕೆಲಸ ಆಮೇಲೆ ನೋಡ್ಕೊಳ್ಳೋಣ ಅಂತೆ. ಸೊ ಮೊದಲು ಸಹಾರು ಮಾಡ್ಕೊಳ್ಳೋಣ, ಆಮೇಲೆ ದೋಸ್ತಿಗೆ ಮೀಟ್ ಆಗೋಕೆ ಹೋಗ್ತೀನಲ್ಲ ಆವಾಗ ತೋರಿಸ್ತೀನಿ, ಓಕೆನಾ. ಮೊದಲು ಸಹಾರು ಮಾಡ್ಕೊಳ್ಳೋಣ, ಬನ್ನಿ. ಸೊ ಸಹಾರು ಮಾಡಿಕೊಂಡು ಬ್ಲ್ಯಾಕಿಗೆ ಬಂದಿದ್ದೀವಿ. ನಮ್ಮ ದೋಸ್ತುಗಳಿದ್ದಾರೆ, ಅವ್ರ ಜೊತೆ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಮಾಜಿಗೆ ಹೋಗೋಣ ಅಂತ. ಸೊ 3 ಜನ ಕೂತಿದ್ದಾರೆ. ಸೊ ಬೇಗ 5 ನಿಮಿಷ ಟೈಮು ಕಳೆದು ಇವ್ರ ಜೊತೆ ಆಮೇಲೆ ಹೋಗೋಣ ಫಜರ್ ನಮಾಜ್. ಸೊ ಇವಾಗ ದೋಸ್ತುಗಳ ಹತ್ರ ಮಾತಾಡಿಸ್ಕೊಂಡು ಟೈಮು ಸ್ಪೆಂಡ್ ಮಾಡಿ ಬಂದಿದ್ದೀವಿ ನಮಾಜ್ಗೆ. ಆಲ್ಮೋಸ್ಟ್ ನಮಾಜಿ ಟೈಮ್ ಆಗೋಗಿದೆ. ಸೊ ಬೇಗ ನಮಾಜಿ ಮಾಡಿಕೊಂಡು ಹೋಗೋಣ ಅಂತೆ. ಆಲ್ರೆಡಿ 1 ರಕಾತ್ ಆಗೋಗಿದೆ. ಸೊ ಬನ್ನಿ ಆಮೇಲೆ ಸಿಗೋಣ. ಸೊ ಈಗ ನಮಾಜಿ ಮಾಡಿಕೊಂಡು ಬರ್ತಾ ವಾಪಸ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಡೈಲಿ ರೋಟೀನಿಂದು ಮೊದಲನೇ ಕೆಲಸ ಈರುಳ್ಳಿ ಕಟ್ ಮಾಡೋದು. ಅದಕ್ಕಿಂತ ಮುಂಚೆ ನೆನ್ನೆದು ವ್ಲಾಗ್ಸ್ ಎಡಿಟ್ ಮಾಡಿ ಆಮೇಲೆ ಕೂತ್ಕೊತೀನಿ, ಯಾಕಂದರೆ ಇವತ್ತು ಬೆಳಗ್ಗೆನೇ ಫಿನಿಷಿಂಗ್ ಆಗಬೇಕು ಅಂತ. ರಾತ್ರಿ ಹೊತ್ತು ಮನಿಕೊಳ್ಳೋಕ್ಕಾಗ್ತಿಲ್ಲ, ಆಲ್ಮೋಸ್ಟು ರಾತ್ರಿ ಪೂರ್ತಿ ಜಾಗರಣೆನೇ ನಂದು ವ್ಲಾಗ್ಸ್ ಎಡಿಟ್ ಮಾಡೋದು ಇದರಲ್ಲಿ. ಸೊ ಇವಾಗ ಗೋಡನ್ ಹತ್ರ ಬಂದಿದ್ದೀನಿ. ಸೊ ಬನ್ನಿ ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬ್ಲಾಗ್ಸ್ ಎಲ್ಲ ಎಡಿಟ್ ಮಾಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಆಮೇಲೆ ಹೋಗಿ ಮನಿಕೊಳ್ಳೋಣ. ಇವತ್ತು ಫ್ರೈಡೇ ಬೇರೆ ಇದೆ, ಸ್ವಲ್ಪ ಟೆನ್ಷನ್ನು. ಸ್ನಾನ ಮಾಡ್ಕೊಂಡು ನಮಾಜಿಗೆ ಹೋಗಬೇಕು. ಸೊ 3-4 ದಿವಸದಿಂದ ಇದೇ ಬಟ್ಟೆನಲ್ಲಿ ಮಿನಿ ವ್ಲಾಗ್ಸು ಲಾಂಗ್ ವ್ಲಾಗ್ಸ್ ಎಲ್ಲ ಶೂಟ್ ಮಾಡಿ ಸಾಕ್ಬಿಡ್ತಾಯಿದ್ದೀನಿ ನನಗೆ ಹೋಲ್ಸೇಲ್ನಲ್ಲಿ. ಸೊ ಇವಾಗ ಮೊದಲು ಇವತ್ತು ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡಿ ನಮಾಜಿಗೆ ಹೋಗೋಣ ಅಂತೆ. ಸೊ ಮೊದಲು ಹೋಗಿ ವ್ಲಾಗ್ಸ್ ಎಡಿಟ್ ಮಾಡಿ ಕೆಲಸ ಮುಗಿಸ್ಕೊಂಡು ಹೋಗೋಣ, ಓಕೆನಾ. ಸೊ ನೋಡೋಣ, ಇವತ್ತಾದರೆ ಕಾಂಟೆಂಟು ಸರ್ಚಿಂಗಲ್ಲಿ ಹೋಗೋಕ್ಕಾದರೆ ಹೋಗೋಣ, ಇಲ್ಲಾಂದರೆ ಸುಮ್ಮನೆ ಹೋಗಿ ಮನಿಕೊಳ್ಳೋಣ, ಅಷ್ಟೇ ಕತೆ. ಬನ್ನಿ. ಸೊ ಫೈನಲಿ ಕೆಲಸ ಆಲ್ಮೋಸ್ಟ್ ಆಗೋಗಿದೆ. ಸೊ ಇವಾಗ ಆಚೆ ಬಂದೆ, ಬೇಜಾನ್ ನಿದ್ದೆ ಇಳಿತಿತ್ತು, ಹೋಗಿ ಸ್ವಲ್ಪ ಹೊತ್ತು ಮನಿಕೊಳ್ಳೋಣ ಅಂತ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಕೆಲಸ ಕಾಂಟೆಂಟ್ ಸರ್ಚಿಂಗ್. ಸೊ ನೋಡೋಣ ಇವತ್ತೇನಾದರೂ ಸಿಕ್ಕಿದ್ರೆ. ನನಗಂತೂ ಮೂಡಿಲ್ಲ ಆ ಕಡೆ ಈ ಕಡೆ ಹೋಗಿ ಏನಾದರೂ ಹಿಡಿಬೇಕಂತ ಇವತ್ತು. ನೋಡೋಣ, ಆದರೆ ಮಾಡ್ತೀವಿ, ಇಲ್ಲಾಂದರೆ ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಬಂದೆ ಆರಾಮಾಗಿ ಮನಿಕೊಳ್ಬೇಕು. ಆ್ಯಕ್ಚುಲಿ ಇನ್ನೊಂದು ರೀಸನ್ ಏನಿದೆ ಅಂದರೆ, ನಾನು ಡೈಲಿ ಒಬ್ಬನೇ ಸುಮ್ಮನೆ ಹೋಗೋದು. ಈ ಒಂದು ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿದ್ದಂಗಿದ್ದೀನಿ, ನಾನು ಲಾಕ್ ಆಗಿಬಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ದೇಳೋದು, ಈರುಳ್ಳಿ ಕಟ್ ಮಾಡೋದು, ಮತ್ತು ಸಮೋಸ ಅಂಗಡಿ ಮನಿಕೊಳ್ಳೋದು, ಮತ್ತು 3 ಗಂಟೆ ಹೋಗಿ ಸಮೋಸ ಅಂಗಡಿ ಓಪನ್ ಮಾಡೋದು, ಮತ್ತು ಬಂದು ಮನಿಕೊಳ್ಳೋದು, ಬರೀ ಇದೇ ಆಗೋಗಿದೆ. ಸೊ ಅದಕ್ಕೆ ಡೈಲಿ ಒಂದು ಅರ್ಧ 10 ನಿಮಿಷ ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಮನಿಕೊಳ್ತೀನಿ. ಸೊ ಇವಾಗ ಟೈಮ್ ಆಗ್ತಿದೆ, ಬನ್ನಿ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಬಂದು ಮನಿಕೊಳ್ಳೋಣ ಅಂತೆ, ಓಕೆನಾ. ಸೊ ಇವಾಗ 2 ಗಂಟೆಗೆ ಎದ್ದಿದ್ದೀನಿ, 2:05 ಆಗ್ತಿದೆ. ಸೊ ಜಾಸ್ತಿ ಟೈಮ್ ಇಲ್ಲ, ಯಾಕಂದರೆ ನಮಾಜಿಗೆ ಟೈಮ್ ಆಗ್ತಿದೆ. 5 ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಡು ನಮಾಜಿ ಮಾಡ್ಕೊಬರ್ಬೇಕು. ಸೊ ಇವಾಗ ಡೈರೆಕ್ಟು ಸ್ನಾನ ಮಾಡ್ಕೊಂಡು ನಮಾಜಿ ಮಾಡ್ಕೊಂಡು ಬಂದಾದಮೇಲೆ ಮಾತಾಡೋಣ ಅಂತೆ. ಸೊ ಜಾಸ್ತಿನೇ ಟೈಮ್ ಕಡಿಮೆ ಇದೆ ನಮ್ಮ ಹತ್ರ, ಬೇಗ ಹೋಗಿ ನಮಾಜಿ ಮಾಡ್ಕೊಂಡು ಬರೋಣ ಬನ್ನಿ. ಸೊ ಇವಾಗ ನಮಾಜಿಗೆ ಹೋಗ್ತಾ ಇದ್ದೀವಿ ಸ್ನಾನ ಮಾಡಿಕೊಂಡು. ಊರಿನಲ್ಲಿ ಫುಲ್ ಲೇಟ್ ಆಗೋದಿಲ್ಲ ನಮಾಜಿ, ನಾವು ಇಲ್ಲಿಗೆ ಲೇಟಾಗಿ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಮೊದಲು ಹೋಗಿ ನಮಾಜಿ ಮಾಡ್ಕೊಳೋಣ, ಆಮೇಲೆ ಬೇರೆ ಕೆಲಸ ಮಾಡೋಣ, ಓಕೆನಾ. ಆಲ್ರೆಡಿ ಲೇಟ್ ಆಗ್ತಾ ಇದ್ದೀವಿ ನಾವು, ಮೊದಲು ನಮಾಜಿ ಮಾಡ್ಕೊಂಡು ಬರೋಣ. ಇವಾಗ ನಮಾಜಿ ಮಾಡಿಕೊಂಡು ಬಂದೆ ಮನೆ ತಗೋ, ಇಲ್ಲಿಂದ ಮತ್ತೆ ಎಲ್ಲ ಸಮೋಸ ಮಸಾಲೆ ಎಲ್ಲ ತೊಗೊಂಡು ಅಂಗಡಿ ಹತ್ರ ಹೋಗಬೇಕು. ಸೊ ವೆಜ್ಜಲ್ಲಿ ಲೇಟಾಗಿ ಹೋಗಿದ್ದೀವಿ ಆಲ್ರೆಡಿ. ಸೊ ಮೊದಲು ಇಲ್ಲಿನ ಎಲ್ಲ ತೊಗೊಂಡು ಐಟಮ್ ಅಂಗಡಿ ಹತ್ರ ಹೋಗಿ ಅಂಗಡಿ ಓಪನ್ ಮಾಡಿ ಸಮೋಸ ತರಿಸಿ ಸ್ಟಾರ್ಟ್ ಮಾಡೋಣ. ಆಮೇಲೆ ಸಮೋಸ ಆದಮೇಲೆ ಇಫ್ತಾರ್.
ಸೊ ಇವಾಗ ಬನ್ನಿ ಮೊದಲು ಅಂಗಡಿ ಹತ್ರ ಹೋಗೋಣ. ಸೊ ಫೈನಲಿ ಅಂಗಡಿ ಓಪನ್ ಮಾಡಿದ್ವಿ. 3:15 ಆಗ್ತಿದೆ. ಇವತ್ತು ಲೇಟ್ ಆದರೆ ಸ್ವಲ್ಪ ಭಯ ಆಗ್ತಿದೆ, ಯಾಕಂದರೆ ಪಾರ್ಸಲ್ ಸಮೋಸ ಬಿಡಬೇಕು. ಒಂದು 200-250 ಸಮೋಸ ಕೊಡಬೇಕು ಪಾರ್ಸಲ್. ಸೊ ಅದು ಭಯ. ಅಂಗಡಿ ಏನು ಓಪನ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ ತಿಳಿಸ್ಲಿಲ್ಲ, ಬಿಸಿ ಆಗ್ತಿದೆ ಎಣ್ಣೆ. ಬಟ್ ಸ್ವಲ್ಪ ಭಯ, 3:15 ಆಗ್ತಿದೆಯಲ್ಲ, ಸಮೋಸ ಕೊಡಬೇಕು ಅಂತ. ಸೊ ನೋಡೋಣ. 2 ನಮ್ಮ ಹತ್ರ ಇದ್ದಿರೋದು. ಸೊ ಬೇಗನೆ ಆಗಿಬಿಡುತ್ತೆ, ಏನು ಟೆನ್ಷನ್ ಏನಿಲ್ಲ. ಬಟ್ ಸ್ವಲ್ಪ ಹಂಗೆ. ಸೊ ಇವಾಗ ಸಿಗೋಲ್ಲ ಅಂತ ಡೈರೆಕ್ಟ್ 5 ಗಂಟೆಗೆ ಅಲ್ಲಿವರೆಗೆ ಇರ್ತೀವಿ ನಾವು ಫುಲ್ ಬಿಸಿ. ಸಮೋಸ ತರಿಸೋದ್ರಲ್ಲಿ 5 ಗಂಟೆಗೆ ಸಿಕ್ಕಿ ಮತ್ತೆ ಇಫ್ತಾರ್ಗೆ ಸಿಗೋದು. ಸೊ ಇವಾಗ 5 ಗಂಟೆಗೆ. ಸೊ ಇವಾಗ ಆಗ್ತಿದೆ 5 ಗಂಟೆ. ಸಮೋಸ ಎಲ್ಲ ರೆಡಿಯಾಗಿ ಎಲ್ಲ ಆಲ್ಮೋಸ್ಟ್ 50-70% ಎಲ್ಲ ತೇಲಿಸ್ಬಿಟ್ಟು ಇವಾಗ ಮನೆ ಹತ್ರ ಹೋಗ್ತಾಯಿದ್ದೀನಿ ಹಾಲು ಕೊಡೋಕ್ಕೆ. ಇಷ್ಟೇ ಪ್ರಿಪ್ರೇಷನ್ನು. ಸೊ ಇವಾಗ ಹಾಲು ಕೊಟ್ಟು ಮತ್ತೆ ಬರಬೇಕು ಅಂಗಡಿ ಹತ್ರ. ನೋಡೋಣ, ಆದರೆ ಬರ್ತೀವಿ. ಬೇಜಾನ್ ಸುಸ್ತಾಗ್ತಿದ್ದೆ ಇವತ್ತು. ಇಲ್ಲಾಂದರೆ ಡೈರೆಕ್ಟ್ ಇಫ್ತಾರ್ಗೆ ಸಿಗೋಣ ಅಂತ. ಟೈಮ್ ಇಲ್ಲ ನಮ್ಮ ಹತ್ರ, ಇಲ್ಲಾಂದರೆ ಡೈರೆಕ್ಟ್ ಇಫ್ತಾರ್. ಹೀಗೆ ಬನ್ನಿ. ಸೊ ಸಮೋಸ ಎಲ್ಲ ಖಾಲಿ ಆಗೋಯ್ತು. ಇನ್ನು 10 ನಿಮಿಷ ಇದೆ ಇಫ್ತಾರ್ಗೆ, ಉಪವಾಸ ಬಿಡೋಕ್ಕೆ. ಇವತ್ತು ಜಾಸ್ತಿ ಬೇಗನೆ ಖಾಲಿ ಆಗೋಗೈತೆ. ಸೊ ಬೇಗ ಖಾಲಿ ಆಗೋದ್ರಿಂದ ನಾವು ಬೇಗ ಹೋಗ್ತಾ ಇದ್ದೀವಿ ಇಫ್ತಾರ್ ಮಾಡೋಕ್ಕೆ. ಅಲ್ಲೋಗಿ ಮಾಡೋಣ ಅಂತ ಇದ್ದೀವಿ. ನೋಡೋಣ. ಇವಾಗ ಫೋನ್ ಮಾಡಿದ್ದೆ ಮಹಬೂಬ್ ಬೈಗೆ, ಫೋನ್ ಎತ್ತಿಲ್ಲ ಅವರು. ಇನ್ನೊಂದ್ಸರಿ ಫೋನ್ ಮಾಡಿಕೊಂಡು ಹೋಗೋಣ ನಿಮಗೆ ಹೇಳಿ ಬನ್ನಿ. ಸೊ ಇವಾಗ ನಮ್ಮ ಫಹದಣ್ಣ ಆಫೀಸ್ ಹತ್ರ ಬಂದಿದ್ದೀವಿ ಉಪವಾಸ ಬಿಡೋಕ್ಕೆ. ಎಲ್ಲರೂ ಒಳಗಡೆ ವೇಟ್ ಮಾಡ್ತಾ ಇದ್ದಾರೆ, ನಾವೇ ಆಚೆ ಇರೋದು. ಟೈಮ್ ಬೇರೆ ಆಗ್ತಿದೆ. ಸೊ ಮೊದಲು ಹೋಗಿ ಇಫ್ತಾರಿ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಮನೆ ಕಡೆ. ಸೊ ಬನ್ನಿ, ಬೇಗ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ, ಮತ್ತು ಟೈಮ್ ಬೇರೆ ಆಗ್ತಿದೆ ಉಪವಾಸ ಬಿಡೋಕ್ಕೆ. ಬನ್ನಿ ಫಾಸ್ಟಾಗಿ. ಸೊ ಹೆಲೋ ಎವ್ರಿವನ್. ಸೊ ಹೆಲೋ ಏನು ಇವಾಗ ಸೀದಾ ಬಂದಿದ್ದೀವಿ ನಾವು ಔಟ್ರೋಗೆ. ಸೊ 30 days 30 ಬ್ಲಾಗ್ ಚಾಲೆಂಜಿನ ಡೇ 16 ಆಯಿತು ಇವಾಗ ಕಂಪ್ಲೀಟು. ಸೊ ನಮ್ಮ ಈ ಬ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೇರೆಯವ್ರಿಗೂ ನಿಮಗೆ ಚೆನ್ನಾಗಿ ಕಾಣಿಸಿದ್ರೆ, ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಈ ಬ್ಲಾಗ್ನ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾಳೆ ಸಿಗೋಣ ಡೇ 17ನಲ್ಲಿ. ಸೊ ಇವತ್ತಿಗಿಷ್ಟೇ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.